ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವು ಕನ್ನಡ ಗಾದೆಗಳನ್ನು ತಿಳಿಯೋಣ. ಎಷ್ಟು ಗಾದೆಗಳು ಮಾಡಿದ್ರೂ ಇನ್ನಷ್ಟು ಸಿಗುತ್ತೆ ಮಾಡೋದಕ್ಕೆ. ಮೊದಲನೇ ಗಾದೆ ಯಾವುದು ಅಂದರೆ, ಕಬ್ಬಿಣ ಕಾದಿರುವಾಗಲೇ ಬಡಿಯಬೇಕು. ಏನಾಗತ್ತರ ಅಂತಂದರೆ ಯಾವಾಗ ನಮ್ಮ ಅವಕಾಶ ಸಿಗುತ್ತೋ ನಮಗೆ ಅದನ್ನು ಬಳಸ್ಕೋಬೇಕು. ಯಾವುದೇ ಆಗಲಿ, ಯಾವ ಸಮಯಕ್ಕೆ ತಕ್ಕಂಗೆ ಅವಕಾಶ ಬರುತ್ತಲ್ಲ ಅದರ ಪ್ರಕಾರ ನಾವು ಮಾಡಲೇಬೇಕು. ಮುಂದಿನ ಗಾದೆ, ಬಡವರನ್ನು ಕಂಡ್ರೆ ಬಿಲ್ವಪತ್ರೆಯೂ ಬುಸುಗುಡುತ್ತೆ ಅಂತಂದರೆ, ಈ ಬಡವರು ಏನಂತಂದರೆ ಪಾಪ ಏನು ಮಾಡಿದ್ರೂ ಅನ್ನಿಸ್ಕೋತಾರೆ, ಮಾಡಿಸ್ಕೋತಾರೆ ಅಂತ ಅಂದ್ಬಿಟ್ಟು ಎಂಥ ವೀಕ್ ಪರ್ಸ್ನಾಲಿಟಿ ಕೂಡ ಅವರನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಅಂದರೆ ಈ ಗಾದೆಯ ಮಾತಿನ ಅರ್ಥ ಅದೇನೆ. ಬಡವರನ್ನು ಕಂಡ್ರೆ ಅವರನ್ನು ನೋಡಿದ್ರೆ ಎಲ್ಲರೂ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಮುಂದಿನ ಗಾದೆ ಯಾವುದು ಅಂತ ನೋಡೋಣ. ಸಗಣಿಯವನ ಜೊತೆ ಸರಸಕ್ಕಿಂತ ಗಂಧದವನೊಡನೆ ಗುದ್ದಾಟ ಲೇಸು ಅಂತಂದರೆ, ಕೆಟ್ಟವರ ಜೊತೆ ಸ್ನೇಹಕ್ಕಿಂತ ಒಳ್ಳೆಯವರ ಜೊತೆ ಶತ್ರುತ್ವವೇ ವಾಸಿ. ಕೆಟ್ಟವ್ರ ಜೊತೆ ಸ್ನೇಹ ಮಾಡಿಕೊಂಡ್ರೆ ಹಾನಿ ನಮಗೆ ಆಗತ್ತೆ ಹೊರತು ಇನ್ನೇನೂ ಆಗಲ್ಲ. ಅದೇ ಒಳ್ಳೆಯವರ ಜೊತೆ ಸ್ನೇಹ ಆಗಲಿ ವಿರೋಧ ಆಗಲಿ ನಿಮಗೆ ಅಷ್ಟು ಹಾನಿಯನ್ನು ಮಾಡದು ಅಂತ ಈ ಗಾದೆ ಮಾತಿನ ಅರ್ಥ. ಇನ್ನು ಮುಂದಿನ ಗಾದೆ ಯಾವುದಪ್ಪ ಅಂತಂದರೆ, ಮುಟ್ಟದೇ ಹಾವು ಕಡಿಯೋದು. ಹಾವು ಅನ್ನುವುದು ಕೂಡ ಯಾರು ಅದಕ್ಕೆ ಹಾನಿ ಮಾಡದೆ ಅದು ಏನೂ ನಮಗೆ ಹಾನಿ ಮಾಡೋದಿಲ್ಲ ಅಂಥದ್ದು ಯಾರಿಗೇ ಆಗಲಿ. ಅದು ಒಂದು ಗಾದೆ ಮಾತೇ ಅಲ್ಲ, ಅದು ನಿಜ ಕೂಡ ಹೌದು. ಅವ್ರ ಪಾಡಿಗೆ ಅವರನ್ನು ಬಿಟ್ಟುಬಿಟ್ರೆ ಪ್ರಾಣಿಗಳನ್ನು, ಮನುಷ್ಯರಿಗೆ ಹೇಳೋಕ್ಕಾಗಲ್ಲ, ಆದರೆ ಪ್ರಾಣಿಗಳನ್ನು ಅವುಗಳ ಪಾಡಿಗೆ ಅವುಗಳನ್ನ ಬಿಟ್ಟುಬಿಟ್ರೆ ಅವೇನು ನಮ್ಮನ್ನು ಹಾನಿ ಮಾಡೋದಿಲ್ಲ. ನಮ್ಮಿಂದ ಅವಕ್ಕೆ ಅಪಾಯ ಇದೆ ಅಂದರೆ ಮಾತ್ರ ಅವು ನಮ್ಮನ್ನು ಏನಾದರೂ ಮಾಡುತ್ತೆ ಹೊರತು ಇಲ್ಲ ಅಂದರೆ ಮಾಡೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಾಯ್.